ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾದಿಕ್ ವೆಹಿಕಲ್ ಡೀಲರ್. ವೀಕ್ಷಕರಿಗೆಲ್ಲರಿಗೂ ಸಾದಿಕ್ ವೆಹಿಕಲ್ ಡೀಲರ್ ಚಾನಲ್ಗೆ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ, ಯಾವುದೇ ಬ್ರೋಕರ್ ಮತ್ತು ಕಮಿಷನ್ ಇಲ್ಲದೆ ಮಾಲೀಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಫೋಟೋಸ್ ಮತ್ತು ಡೀಟೇಲ್ಸ್ ಹಾಕಿ. ಕೆಲವು ನಿಮಿಷಗಳಲ್ಲಿ ನಾವು ನಿಮಗೆ ಕಾಲ್ ಮಾಡುತ್ತೇವೆ. ಮುಂಚೆನೇ ಫೋನ್ಪೇ, ಗೂಗಲ್ ಪೇ ಏನು ಮಾಡಬೇಡಿ. ಸ್ಪಾಟಿಗೆ ಹೋಗಿ ಗಾಡಿ ನೋಡಿ, ರನ್ ಮಾಡಿ, ಚೆಕ್ ಮಾಡಿ, ಇಷ್ಟ ಆದರೆ ಗಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ಟೈಟಲಲ್ಲಿ ಇರೋ ನಂಬರ್ ಓನರ್ ನಂಬರ್ ಆಗಿದೆ. ಈ ವಿಡಿಯೋದಲ್ಲಿ ಬರುವ ವಾಹನದ ಬಗ್ಗೆ ಓನರ್ನ ಮಾತಾಡಿದರೆ ಕೇಳೋಣ ನೋಡಿ. ಪ್ರೈಸ್ ಮತ್ತು ಡೀಟೇಲ್ಸ್ ಹೇಳಿದ್ದಾರೆ. ರೋಮಿನಿ ಹಾಕಿದ್ರಲ್ಲ? ಹ್ಞೂ ಸರ್, ಹಾಕಿದ್ವಿ. ಏನು ಮಾಡಲು ಸರ್? 18 ಮಾಡಲು ಸರ್. ಓಕೆ, ಎಷ್ಟು ಓನರ್ ಆಗಿದೆ? ಫಸ್ಟ್ ಓನರ್ ರೀ ಅದು. ಸಿಂಗಲ್ ಓನರಾ? ಹ್ಞೂ ರೀ, ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಅದು 76,000 ರನ್ ಆಗೈತೆ. 76,000 ರನ್ ಆಗಿದೆ. ಹ್ಞೂ. ಹಾಂ, ಓಕೆ ಸರ್. ಮತ್ತು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್? ಇದು 70% ಅದಾವೆ ರೀ. ಹಾಂ ಹಾಂ. ಸ್ಟೆಪ್ನಿ ಮಾತ್ರ ಒಂದು 40% ಐತಿ. ಸ್ಟೆಪ್ನಿ ಎಷ್ಟು? ಒಂದು 50% ಐತಾ? ಒಂದು 40% ಐತಿ ರೀ. ಹಾಂ, 40% ಓಕೆ ಐತಿ. ಸರ್. ಮತ್ತು FC ಇನ್ಸೂರೆನ್ಸ್ ಎಲ್ಲ ಇನ್ನೂ ಎಷ್ಟಿದೆ ಸರ್? ಅದು FC ಎಲ್ಲ ಇರ್ತದಲ್ಲ ರೀ. ಇನ್ಸೂರೆನ್ಸ್ ಇನ್ನೂ ಒಂದು 6 ತಿಂಗಳು ಐತಿ ರೀ ಇನ್ಸೂರೆನ್ಸ್. ಇನ್ಸೂರೆನ್ಸ್ ಒಂದು 6 ತಿಂಗಳು ಇದೆ. ಹ್ಞೂ ರೀ. ಹಾಂ, ಓಕೆ ಸರ್. ಗಾಡಿ ಮೇಲೆ ಲೋನ್ ಏನೇನಾದರೂ ಐತಾ? ಇಲ್ಲ ಸರ್, ಏನಿಲ್ಲ. ಫುಲ್ ಕ್ಯಾಶಲ್ಲೇ ಇರೋದಾ? ಹ್ಞೂ ಸರ್, ಫುಲ್ ಕ್ಯಾಶಲ್ಲಿ ಇರೋದು. ಹಾಂ, ಓಕೆ ಸರ್. ಕಾರ್ಬೋರೇಟರ್ ಇಂಜಿನಾ MPF ಇಂಜಿನ್ ಸರ್ ಇದು? ಅದು ಕಾರ್ಬೇಟ್ರ್ ಇಂಜಿನ್ ಸರ್. ಕಾರ್ಬೋರೇಟರ್ ಇಂಜಿನಾ? ಹ್ಞೂ ಸರ್. ಹಾಂ ಹಾಂ, ಓಕೆ ಸರ್. ಮತ್ತು 4+1 7+1 ಸೀಟ್ರಾ ಇದು? 4+1 ರೀ. 5 ಸೀಟ್ರ್ ಗಾಡಿನಾ ಇದು? ಹ್ಞೂ ಸರ್, 5 ಸೀಟರ್. ಹಾಂ, ಓಕೆ. ಟ್ಯಾಂಕ್ ಅಪ್ರೂವಲ್ ಐತಾ ಏನು ಪ್ಯೂರ್ ಪೆಟ್ರೋಲಾ? ಇಲ್ಲ ಸರ್, ಪ್ಯೂರ್ ಪೆಟ್ರೋಲ್ನೇ ಹೊಡೆದವ್ರಿ ನಾವು. ಪೆಟ್ರೋಲಲ್ಲೇ ಹೊಡಿದಿರೋದಾ? ಹ್ಞೂ ಸರ್, ಪೆಟ್ರೋಲಲ್ಲೇ. ಎಷ್ಟು ಮೈಲೇಜ್ ಬರುತ್ತೆ ಸರ್? 18 ಕೊಡೋದು ರೀ. 17, 18. 17 ಪಕ್ಕ ಬರುತ್ತಾ? ಹ್ಞೂ ಸರ್, ಪಕ್ಕ ಬರುತ್ತೆ. ಹಾಂ ಹಾಂ, ಓಕೆ ಸರ್. ಮತ್ತು ಗಾಡಿ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಎಲ್ಲ ಗುಡ್ ಕಂಡೀಷನ್ ಐತೆ ಸರ್. ಇಂಜಿನ್ ಕಂಡೀಷನ್ ಎಲ್ಲ ಹೆಂಗಿದೆ? ಎಲ್ಲ ಓಕೆ ಸರ್. ಇಂಜಿನ್. ಹಾಂ, ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಏನಾದರೂ ಆಗೈತಾ? ಇಲ್ಲ ಸರ್, ಏನಾಗಿಲ್ಲ. ಆಕ್ಸಿಡೆಂಟ್ ರಿಪೇಂಟ್ ಏನೂ ಆಗಿಲ್ಲ? ಇಲ್ಲ ಸರ್, ಆಗಿಲ್ಲ. ಹಾಂ ಹಾಂ, ಓಕೆ ಸರ್. ಮತ್ತು ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಲೊಕೇಶನ್ ಸರ್ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕು. ಹಾಂ, ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕಲ್ಲಿ ಬರೋದಾ ಇದು? ಹ್ಞೂ ಸರ್, ಈಗ ರಟ್ಟಳ್ಳಿ ಬರುತ್ತೆ ರೀ. ಹೊಸದಾಗಿ ರಟ್ಟಳ್ಳಿ ಮಾಡಿದಾರೆ ಈಗ. ಹಾಂ ಹಾಂ, ರಟ್ಟಳ್ಳಿ ತಾಲೂಕು ಬರುತ್ತೆ. ರಟ್ಟಳ್ಳಿ ಎಲ್ಲ ಬರೋದು? ಹ್ಞೂ ಸರ್, ರಟ್ಟಳ್ಳಿ. ಹಾಂ ಹಾಂ, ಓಕೆ ಸರ್. ಮತ್ತು ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್ 3.20 ಹೇಳ್ತದೆ ಸರ್. 3.10, 3.3 ಫೈನಲ್ ಕೊಡ್ತೀವಿ. ಹಾಂ ಸರ್, ನೋಡಿ ಕಾರ್ಬೋರೇಟರ್ ಇಂಜಿನ್ ಅಂತ ಇದ್ದೀರಾ? ಹ್ಞೂ ಸರ್. ಹಂಗಾಗಿ ನೋಡಿ, ಆ ರೇಟ್ ಅಂದರೆ ಸೇಲ್ ಆಗಲ್ಲ ಸರ್. ಓಮಿನಿ ಅಲ್ಲ? ಹ್ಞೂ ಸರ್, ಒಮ್ಮಿನಿ ಸರ್. ಅದರ ಭಾಳ ಯೂಸ್ ಮಾಡಿಲ್ಲ ನಾವು. ಹಾಂ, ಯೂಸ್ ಏನು ಸಿಂಗಲ್ ಓನರ್ ಅಲ್ಲ ಸರ್. ಹಾಂ, ಇಲ್ಲ. 76,000 ಏನೋ ರನ್ ಆಗಿದೆ. ಮಾಡ್ಲಿಕ್ಕೆ ಫುಲ್ಲೇ ರನ್ ಆಗಿರೋದದು. ಹ್ಞೂ ರೀ. 6 ವರ್ಷದ ಗಾಡಿ ಇದೆ ರೀ. ಹ್ಞೂ ರೀ. ನೋಡಿ, ಒಂದು ರೇಟ್ ಹೇಳಿದ್ರೆ ರೀಸನಬಲ್ ಆಗಿ ಪಕ್ಕಾ ಸೇಲ್ ಆಗುತ್ತೆ. ನೀವು ಹೇಳಿ ಸರ್, ನೋಡೋಣ ರೇಟ್ ಒಂದು. ಹಾಂ ಸರ್, 2.80 ಕೊಡ್ತಾರೆ ಸರ್. ಭಾಳ ಲಾಸ್ ಆಗತ್ತೆ ಸರ್. ಹಾಂ, ಇಲ್ಲ ಸರ್. ಯಾಕಂದರೆ MPF ಇಂಜಿನ್ ಅಂದರೆ ರೇಟ್ ಇದೆ. ಇದು ಕಾರ್ಬೋರೇಟರ್ ಇಂಜಿನ್ ಬೇರೆ. ಹ್ಞೂ ರೀ. ಮತ್ತೆ 4+1 ಟ್ಯಾಂಕು ಅಪ್ರೂವಲ್ ಇಲ್ಲ. ಹಾಂ, ಟ್ಯಾಂಕ್ ಅಪ್ರೂವಲ್ ಇಲ್ಲ. ಹಾಂ, ಇವಾಗ ಅವ್ರು ಟ್ಯಾಂಕ್ ಅಪ್ರೂವಲ್ ಮಾಡ್ಸೋಕ್ಕೆ ಅವ್ರಿಗೆ ಒಂದು 30,000-40,000 ಖರ್ಚು ಬರುತ್ತೆ. ಬರುತ್ತೆ ಸರ್. ಮತ್ತೆ MPF ಇಂಜಿನ್ ಮಾಡಿಸ್ಬೇಕಂದ್ರೆ ಮಾಡ್ಲಿಕ್ಕೆಲ್ಲ ಅದಕ್ಕೊಂದು 15,000-20,000 ಖರ್ಚು ಬರುತ್ತೆ. ಹಂಗಾಗಿ ಹ್ಞೂ ಸರ್, 2.90 ಫೈನಲ್ ಮಾಡಿ ಸರ್. ಹಾಂ, ಇಲ್ಲ ಸರ್, 2.80 ಐತಲ್ಲ, ಗಾಡಿಗೆ ಪಕ್ಕಾ ರೇಟ್ ಹೇಳಿದ್ದೀವಿ. ನಿಮಗೂ ಲಾಸ್ ಆಗಬಾರ್ದು, ತಗೊಳೋರಿಗೂ ಲಾಸ್ ಇಲ್ಲ ಸರ್, ಆಗಬಾರ್ದು. ನಾವು ಭಾಳ ಯೂಸ್ ಮಾಡಿಲ್ರಿ ಅದನ್ನ. ಮನ್ಯಾಗ ಒಡ್ಯಾರ ಇರಲ್ಲ ಅಂತ ಕೊಡಕತ್ತೆ ಅಷ್ಟೇ. ನಾವೇನು ಕೊಡೋದಿಲ್ಲ ಗಾಡಿನ. ಹಾಂ ಹಾಂ, ಮನ್ಯಾಗ ಯಾರಲ್ಲ ಸರ್, ಸುಮ್ಮನೆ ನಿಂದಿರ್ತದೆ ಗಾಡಿ ಅದು. ಹಾಂ ಹಂಗಾಗಿ ಸುಮ್ಮನೆ ಡೆಡ್ ಅಮೌಂಟ್ ಅದೆಲ್ಲ. ಹಾಂ, ಅದೇ ನಾವು ಸರ್. ರೈತರ ನೋಡಿ, ಇವಾಗ ನೀವು ಹಿಡ್ಕೊಂಡಷ್ಟು ದಿನ ಅದು ವ್ಯಾಲ್ಯೂ ಒಂದ್ ದಿನದಿಂದ ಒಂದ್ ದಿನ ಕಮ್ಮಿನೇ ಆಗ್ತಾ ಹೋಗೋದು. ಏನ್ ಜಾಸ್ತಿ ಏನಾಗಲ್ಲ. ಈಗ ಮನ್ಯಾಗ 3 ಮೇಲೆ ಹೇಳಕತ್ತಾರ ಸರ್. ಅದ ನಾನು ಅದ್ಲ ಗಾಡಿ ಕೊಟ್ಟು ಸಾಕಲ್ಲ ಅಂದ್ರೆ ಹಾಂ, ನೋಡಿ, ಡೆಡ್ ಅಮೌಂಟ್ ರೀ ಅವೆಲ್ಲ. ಈಗ ನಾವು ರೈತರಕ್ಕವ್ರೆ. ಹಾಂ ಹಾಂ, ನಾವು ಜಾಸ್ತಿ ಯೂಸ್ ಮಾಡಲ್ಲ, ಸುಮ್ಮನೆ ಮನ್ಯಾಗ ಇರ್ತದ ಅದು. ಹಾಂ, ಇವಾಗ ಓಮಿನೆಲ್ಲ ತಗೊಳೋರು ಅವ್ರಿಗೆ ಶೋಕಿಗಂತ ತಗೊಳಲ್ಲ. ಇವಾಗ ಇರ್ತಾರಲ್ಲ ಬಾಡಿಗೆ ಇದು ಏನೇನಾದ್ರು ವ್ಯಾಪಾರ ಅದು ಇದು ಮಾಡೋರು, ಹ್ಞೂ ರೀ, ತಗೊಂಡ್ ನಿಮ್ ಹೆಸರು ಹೇಳ್ಕೊಂಡ್ ಇರ್ತಾರೆ. ಒಂದ್ ಒಳ್ಳೆ ರೇಟಲ್ಲಿ ಕೊಡ್ರಿ. ಸರ್ ನಾವು ರೈತರಲ್ರಿ, ನಾವೇ ನೀವು ದಂಧೆ ಮಾಡಾರಲ್ಲ. ಹಾಂ ಹಾಂ, ನಾವು ಹಂಗ ಯೂಸ್ ಆಗದ್ ಮನಿ ಅಂತ ನಿಂತೀವಿ, ಅದು ಯೂಸ್ ಆಗ್ಲಿಲ್ಲ ಅಂತ. ಹಾಂ ನಾವು ಬಾಡಿಗೆ ಕಳ್ಸಕ್ಕ ಸ್ವಲ್ಪ ಹೆದರಿಕೆ ಆದ್ರೆ. ಹಾಂ ಹಾಂ, ವೈಟ್ ಬೋರ್ಡ್ ಬೇರೆ ಅಲ್ಲ, ಹಂಗಾಗಿ. ಯಾರಿಗಾರ ಏನ್ರ ಆದ್ರ ಮಾಡಿದ್ರ ಹ್ಮ್ ಸುಮ್ನೆ ಸಮಸ್ಯೆ ರೀ. ಹಂಗಾಗಿ ಹ್ಮ್ ಮತ್ತ್ ಹೊಲ ಮನಿ ಮಾರ್ಬೇಕದ್ ನಾವು. ಹಾಂ ಹಾಂ,
ಹಂಗಾಗಿ ಸೇಲ್ ಮಾಡಕತ್ತೀವ್ರಿ ಅದನ್ನ. ಏನ್ ಪ್ರಾಬ್ಲಮ್ ಏನಿಲ್ರಿ ಗಾಡಿದು ಎಲ್ಲಾ ಕಂಡೀಷನ್ ಐತಿ. ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಮಾಡ್ಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ರಿ, ಅದು 7 ಸೀಟರ್ ಮಾಡಿದೇವಿ. ಹಾ ಮುಂದ ವುಡ್ ಬಂಪರ್ ಎಲ್ಲ ಮ್ಯಾಲ ಹಾಕ್ಸಿವಿ. ಹಾ ಬಂಪರು ಮತ್ತೆ ಮೇಲ್ಗಡೆ ಸ್ಟ್ಯಾಂಡ್ ಒಂದು ಹಾಕ್ಸಿದ್ದೀರಾ? ಮ್ಯಾಗ ಸ್ಟ್ಯಾಂಡ್ ಹಾಕ್ಸಿವ್ರಿ, ಹಿಂದ ಮುಂದ ಬಂಪರ್ ಮ್ಯಾಗ ಸ್ಟ್ಯಾಂಡ್ ಹಾಕ್ಸಿವಿ. ಹಾ ಓಕೆ. ಮತ್ತೆ ಇದು ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಹಾಕ್ಸಿದ್ದೀರಾ? ಇಲ್ಲ ಸರ್, ಮ್ಯೂಸಿಕ್ ಸಿಸ್ಟಮ್ ಏನು ಹಾಕ್ಸಿಲ್ಲ. ಅದೆಲ್ಲ ಏನು ಇಲ್ವಾ? ಇಲ್ಲ ಸರ್. ಅದೇ ನೋಡಿ ಸರ್, 280 ಅಂದ್ರೆ ನಿಮ್ ಗಾಡಿ ಪಕ್ಕಾ ಸೆಲ್ ಆಗುತ್ತೆ. ನಾನು ಆ ತರ ಏನ್ ರೇಟ್ ಹೇಳಲ್ಲ, ಯಾಕಂದ್ರೆ ಮಾಡ್ಲಿದೆ ಗಾಡಿ ಇವಾಗ. ಹ್ಞೂನ್ರಿ ಮಾಡ್ಲಿದ ಅದಕ್ಕ ಕೊಡ್ತಾ ಇದಾರಲ್ಲ. ನಿಮ್ಗೂ ಲಾಸ್ ಅಂದ್ರೆ ಆಗ್ಬಾರ್ದು. 11ನೇ ತಿಂಗಳ ತಂದ್ರದ್ರಿ ಅದು 2018 ಅಂದ್ರ. ನೀವು 12ನೇ ತಿಂಗಳು ತಗೊಂಡ್ರು 18 ಅದು ಅದೇ. ಮ್ಯಾನುಫ್ಯಾಕ್ಚರಿಂಗ್ 18 ಅಂತಾನೆ ಅಲ್ಲ ಬರೋದು, ಹಂಗಾಗಿ ಹ್ಞೂನ್ರಿ. ನೋಡಿ ಒಂದ್ 280 ಮಟ ಅಂದ್ರೆ ನಮ್ ಚಾನಲ್ ಇಂದ ಪಕ್ಕಾ ಸೇಲ್ ಆಗುತ್ತೆ. ಬಾನಿ ಸರ್, ಹೆಚ್ಚು ಕಮ್ಮಿ ಕೊಡೋಣ. ಫೈನಲ್ 280. ಮತ್ತೆ ಮಾಡಿ ಸರ್, 290 ಮಾಡ್ರಿ. ಇಲ್ಲ ಸರ್, 280 ಅಂದ್ರೆ ಪಕ್ಕಾ ಸೇಲ್ ಆಗುತ್ತೆ. ಯಾಕಂದ್ರೆ ಕಾರ್ ಬಿಟ್ರೆ ಇಂಜಿನ್ ಬೇರೆ ಅಂತ ಇದ್ದೀರಾ ನೀವು, ಹಂಗಾಗಿ. ಅದಕ್ಕೆ ಆರ್ ಸಿ ಕಾರ್ಡ್ ನೋಡ್ರಿ, ನಮ್ಗೆ ಅದ್ರ ಪಕ್ಕ ಮಾಹಿತಿ ಇಲ್ಲ ಅದ್ರ ಇಂಜಿನಿಂದ. ನಾವು ರೈತರಕ್ಕವಲ್ಲ. ಆರ್ ಸಿ ಕಾರ್ಡ್ ನೋಡ್ರಿ ಸರ್, ಏನೈತದ MPS ಕಾರ್ಪೊರೇಟ್ ಇಂಜಿನ್ ನೋಡ್ರಿ. MPF ಇಂಜಿನ್. MPS ಏನ್ರಿ ಸರ್ ಅದ? MPF ಇಂಜಿನ್ ಇದು. ನಮ್ಗೆ ಮಾಹಿತಿ ಇಲ್ರಿ, ನಾವು ಅಷ್ಟೊಂದು ಓದಿಲ್ಲ. ಹಂಗ ತರ್ಬೇಕಂತ ತಂದಿದ್ವಿ ಮನಿಗೆ ಇಟ್ಕೊಳ್ಳೋಣ ಅಂದ. ಓಕೆ ನೋಡಿ ಸರ್, ಅದೇ ರೇಟಿಗೆ ಅಂದ್ರೆ ಇವಾಗ ತಗೊಳೋರಿಗೆ ಲಾಸ್ ಆಗ್ಬಾರ್ದು. ಅಲ್ರಿ, ನಾವು ಲಾಸ್ ಆಗ್ಲಿ ಅಂತ ಕೊಡಲ್ಲಲ್ರಿ, ಅವ್ರು ದುಡಿ ಮಾಡಕ ಹೋಯ್ತಾರ. ಇವಾಗ ಒಬ್ಬೊಬ್ರು ದಂಧೆ ಮಾಡಕ್ಕೂ ಇಲ್ಲ ಅಂದ್ರೆ ಓಡಾಡಕ್ಕೂ ಹಿಡ್ಕೊಂತಾರೆ. ಈಗ ಆ ರೇಟಿಗೆ ಕೊಡ್ತಾನಂತ ಮನ್ಯಾಗ ಹೇಳಂಗಿಲ್ರಿ, ಬೈತಾರ. ಕೊಡೋದ್ ಬೇಡ ಅನ್ನಕತ್ತಾರ ಇವಾಗ ಮನ್ಯಾಗ. MPF ಇಂಜಿನ್ ಬೇರೆ ಅಂತ ಇದ್ದೀರಾ, ಒಂದು 285 ಕೊಡ್ತಾರಣ್ಣ. ಇವಾಗ ಇದ್ರಿಗೂ ಜಾಸ್ತಿ ಅಂದ್ರೆ ಆಗಲ್ಲ ಸರ್. 90 ಫೈನಲ್ ಆಗ್ತದೆ ಸರ್. ಇಲ್ಲ ಸರ್, 285 ಮಾಡಿ. ಯಾಕಂದ್ರೆ ನೋಡಿ, ಇವಾಗ ನಾನು ಒಂದ್ 5 ಸಾವಿರ ಜಾಸ್ತಿ ಮಾಡಿದೀನಿ. ಅಲ್ರಿ, ಈಗ MPS ಇಂಜಿನ್ 20,000 ರೂಪಾಯಿ ಜಾಸ್ತಿ ಖರ್ಚು ಬರುತ್ತೆ ಅಂದ್ರಿ, 10,000 ಹೆಚ್ಚಿಗೆ ಮಾಡಕ್ವಲ್ರಲ್ಲ ನೀವು ಅಂತ. ಇಲ್ಲ ಇರ್ಲಿ ಸರ್, 285 ಅಂದ್ರೆ ಪಕ್ಕಾ ಸೇಲ್ ಈಗ ಅವ್ರು ಆಗುತ್ತೆ. ಬಂದ್ಮೇಲೆ ಮತ್ತೆ ಸ್ವಲ್ಪ ಕಿರಿಕಿರಿ ಮಾಡ್ತಾರ ಸರ್ ಇಲ್ಲಿ. ಅದಕ್ಕೆ ಇವಾಗ ಫೈನಲ್ ರೇಟ್ ಅಂತ ಇದೀನಲ್ಲ, ಹಂಗಾಗಿ. ಮತ್ತೆ ಈಗ ನೀವು ಫೈನಲ್ ಅಂತೀರಿ, ಅವ್ರು ಇಲ್ಲಿ ಬಂದ್ಮೇಲೆ ಹಂಗ ಹಿಂಗ ಮತ್ತೆ ವ್ಯಾಪಾರ ಕುಂತಾಗ ಇದಾಕವು. 290 ಅಂತ ಇದೀರಾ, ಅದೇ ಅಲ್ಲಿ ಬಂದ್ರೆ ಒಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ 285 ಮತ್ತೆ ಮಾಡ್ದಂಗ ಸರ್, ನಿಮ್ ಕೂಡ ಗುದ್ದಾಡಿ ಮತ್ತೆ ಅವ್ರಿಗೆ ಬಿಟ್ಟು ಕೊಡಂಗ ಸರ್. ಅದೇ ಸರ್, ಇವಾಗ ಬೇರೆ ಒಬ್ಬೊಬ್ರದ್ದು ಇನ್ನ ಕಮ್ಮಿ ರೇಟಿಗೆ ಹಾಕ್ತಿವಲ್ಲ, ಹಂಗಾಗಿ. ಮಾಡಾಯ್ತ ಸರ್, ಮಾಡ್ಲಿಲ್ಲ ಅಂದ್ರೆ ನಾವು ಹೆಚ್ಚು ಕಮ್ಮಿ ಮಾಡಕ್ ಕೊಟ್ಬಿಡ್ತಿದ್ವಿ. ಓಕೆ. 290 ಫೈನಲ್. ಎಲ್ಲಿಗಾರ ದೇವಸ್ಥಾನಕ್ಕೆ ಅಲ್ಲಿ ಹೋದ್ರಷ್ಟ ರನ್ ಮಾಡಿರಿ ನಾವ್ ಅದನ್ನ. ಏನು ಬೇಕಾಬಿಟ್ಟು ಇಲ್ಲಿ ಹೊಡೆದಿಲ್ಲ. ಇವಾಗ ಫೈನಲ್ ನಿಮ್ದು ರೇಟ್ ಏನಾನ? 90 ಮಾಡಿ ಸರ್. ಅದೇ ನೋಡಿ ಸರ್, ನಿಮ್ ವ್ಯೂವರ್ಸ್ ಬಂದ್ರೆ ಆದಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಡಿ, 80 ರಿಂದ 85 ತನಕ. ಮತ್ತೆ CC ಕಂಡೀಷನ್ ಅಲ್ಲಿ ಗಾಡಿ ಕೊಡ್ಬೇಕು, ಓಕೆನಾ? ಓಕೆ ಸರ್. ಓಕೆ.